ಇನ್ನು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಾವು ನೀವೆಲ್ಲ ಎಐಸಿಸಿ ಅಧ್ಯಕ್ಷರ ಭೇಟಿಯಲ್ಲಿ ವಿಶೇಷ ಇಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೇನೆ ನಾವು ನೀವೆಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ರಲ್ಲಿ ಯಾವುದೇ ವಿಶೇಷ ಕಾರಣ ಅಂತ ಏನೂ ಇಲ್ಲ. ಇದು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ಪಕ್ಷದ ವಿಚಾರವಾಗಿ ಮಾತನಾಡೋಕೆ ಬಂದಿದ್ದು. ಯಾವ ಸಂಪುಟ ರಚನೆಯೂ ಇಲ್ಲ, ಏನೂ ಇಲ್ಲ, ಯಾವ ರಾಜಕೀಯನೂ ಗರಿಗೆದರಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಪ್ಪ, ನಾನು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನು ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್ನು, ಕೆಲವು ಯಾವುದೋ ಟ್ರಸ್ಟೊಂದು ಏನೋ ಇಶ್ಯೂಸ್ ಇತ್ತು ಸರ್. ಅಲ್ಲ, ಅದು ಇವಾಗ ಇಡೀ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳ ಗರಿಗೆದರಿದೆ, ಎಲ್ಲ ಸಂಪುಟ ಪುನರ್ರಚನೆ ಎಲ್ಲ ಚರ್ಚೆ ಆಗ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಭೇಟಿಯಾಗಿ ಪಕ್ಷ ಅದು ಅಂದ್ರೆ ಪಾರ್ಟಿ ಇದ್ರೆ ನಾವು ನೀವೆಲ್ಲ, ಪಾರ್ಟಿ ಇದ್ರೆ ನಾವು ನೀವೆಲ್ಲ, ಇದು ಯಾವ ವಿಚಾರವೂ ಚರ್ಚೆ ಆಗಿದೆ. ಇಲ್ಲಪ್ಪ, ನಾನು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನು ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್ನು, ಕೆಲವು ಯಾವುದೋ ಟ್ರಸ್ಟೊಂದು ಏನೋ ಇಶ್ಯೂಸ್ ಇತ್ತು ಸರ್. ಅಲ್ಲ, ಅದು ಇವಾಗ ಇಡೀ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳ ಗರಿಗೆದರಿದೆ, ಎಲ್ಲ ಸಂಪುಟ ಪುನರ್ರಚನೆ ಎಲ್ಲ ಚರ್ಚೆ ಆಗ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಭೇಟಿಯಾಗಿ ಪಕ್ಷ ಅದು ಅಂದ್ರೆ ಪಾರ್ಟಿ ಇದ್ರೆ ನಾವು ನೀವೆಲ್ಲ, ಪಾರ್ಟಿ ಇದ್ರೆ ನಾವು ನೀವೆಲ್ಲ, ಇದು ಯಾವ ವಿಚಾರವೂ ಚರ್ಚೆ ಆಗಿದೆ. ಇನ್ನು ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳ ಬಗ್ಗೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. 5 ಗಂಟೆಗೆ ಪ್ರಧಾನಿ ಜೊತೆಗೆ ಅಪಾಯಿಂಟ್ಮೆಂಟ್ ಇದೆ ಈಗ. ಆ ಒಂದು ಭೇಟಿಯ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳು, ಬೆಳೆಹಾನಿ ಪರಿಹಾರ ಸಂಬಂಧ ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ. ಜೊತೆಗೆ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಮಾತುಕತೆ ಆಗಲಿದೆ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರ ಭೇಟಿ. ಸಮಯ ಕೇಳಿದರೂ ಸಮಯ ನಿಗದಿ ಆಗಿದೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಮಾತುಕತೆ ನಡೆಸಲಿದ್ದಾರೆ. ಬೆಳೆಹಾನಿ ಪರಿಹಾರ ಸಂಬಂಧ ಸಿಎಂ ಸಮಾಲೋಚನೆ, ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳ ಬಗ್ಗೆ ಕೂಡ ಸಿಎಂ ಚರ್ಚೆ ನಡೆಸಲಿದ್ದಾರೆ. ರಾಜಕೀಯವಾಗಿ ಏನೇ ವೈರುಧ್ಯ ಇದ್ದರೂ ಕೂಡ ಪರಸ್ಪರ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ ಅವರ ಒಡನಾಟ, ಅವರ ನಡುವಿನ ನಂಟು ನಾವು ಹಿಂದೆ ಕೂಡ ನೋಡಿದ್ದೀವಿ. ಆದರೆ ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಕಟುವಾಗಿ ಒಬ್ಬರನ್ನೊಬ್ಬರು ಟೀಕೆ ಮಾಡ್ಕೊಂಡಿರ್ಬೋದು. ಆದರೆ ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ರಾಜ್ಯದ ಒಂದಷ್ಟು ಸಮಸ್ಯೆಗಳನ್ನು ಪ್ರಧಾನಿ ಗಮನಕ್ಕೆ ತರುವಂಥದ್ದು, ಜೊತೆಗೆ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಾಗಿ ಕೂಡ ಕೇಂದ್ರ ಸರ್ಕಾರದಿಂದ ಈ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮಾತನಾಡಿದರು. ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ಮೋದಿ, ಸಿಎಂ ಮತ್ತು PM ಮೀಟಿಂಗ್ ಇವತ್ತು ಫಿಕ್ಸ್ ಆಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಕಚ್ಚಾಟ ನಡೀತಾ ಇದೆ. ರಾಜ್ಯದಲ್ಲಿ 2.5 ವರ್ಷ ಏನು ಅಭಿವೃದ್ಧಿ ಆಗಿಲ್ಲ. ಗದಗದಲ್ಲಿ ಕಾಂಗ್ರೆಸ್ ಕಾಲಿಡದಂಥ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಕಚ್ಚಾಟ ನಡೀತಿದೆ ಬಿಟ್ಟರೆ ಅಭಿವೃದ್ಧಿಯ ವಿಚಾರವಾಗಿ ಇವರಿಗೆ ಯಾವುದೇ ಕಾಳಜಿ ಇಲ್ಲ. ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬರೀ ಇವರು ಅಧಿಕಾರದ ಕಚ್ಚಾಟದಲ್ಲಿ ನಿರತರಾಗಿದ್ದಾರೆ. ಇದು ರಾಜ್ಯ ಸರ್ಕಾರದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಮಾಡಿರುವಂತಹ ವಾಗ್ದಾಳಿ. ಗದಗದಲ್ಲಿ ಕಾಂಗ್ರೆಸ್ ಕಾಲಿಳಿದಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಕಚ್ಚಾಟ ನಡೀತಾ ಇದೆ, ಅಭಿವೃದ್ಧಿ ಅನ್ನೋದು ಮೂಲೆ ಗುಂಪಾಗಿದೆ ಅಂತ ಹೇಳಿದ್ದಾರೆ. ಒಂದು ಮಂತ್ರಿಮಂಡಲವನ್ನು ಎಕ್ಸ್ಪೆನ್ಷನ್ ಮಾಡಬೇಕು, ಇಲ್ಲಿ ಹೊಸಬರಿಗೆ ಹಳಬರನ್ನು ತೆಗೆದು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅಲ್ಲೇನೋ ಕೇಂದ್ರದಲ್ಲಿದ್ದಂಥ ನಾಯಕರು ರಾಹುಲ್ ಗಾಂಧಿ ಅವರನ್ನು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರಂತೆ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಥರ ಚರ್ಚೆ ಮಾಡಿದ ನಂತರ ಪುನಃ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು, ಹೊಸಬ್ರನ್ನ ತೆಗಿಬೇಕಾ, ಹಳಬ್ರನ್ನ ತಗೋಬೇಕಾ, ಹಳಬ್ರನ್ನ ತೆಗೆದು ಮತ್ತೆ ಹೊಸಬ್ರು ತೊಗೋಬೇಕಾ, ಅವ್ರು ಚರ್ಚೆ ಮಾಡಿ ಅವ್ರದ್ದು ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಒಂದು ಮಂತ್ರಿಮಂಡಲವನ್ನು ಎಕ್ಸ್ಪೆನ್ಷನ್ ಮಾಡಬೇಕು, ಇಲ್ಲಿ ಹೊಸಬರಿಗೆ ಹಳಬ್ರನ್ನ ತೆಗೆದು ಹೊಸಬ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅಲ್ಲೇನೋ ಕೇಂದ್ರದಲ್ಲಿದ್ದಂಥ ನಾಯಕರು ರಾಹುಲ್ ಗಾಂಧಿ ಅವರನ್ನು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರಂತೆ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಥರ ಚರ್ಚೆ ಮಾಡಿದ ನಂತರ ಪುನಃ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು, ಹೊಸಬ್ರನ್ನ ತೆಗಿಬೇಕಾ, ಹಳಬ್ರನ್ನ ತಗೋಬೇಕಾ, ಹಳಬ್ರನ್ನ ತೆಗೆದು ಮತ್ತೆ ಹೊಸಬ್ರು ತೊಗೋಬೇಕಾ, ಅವ್ರು ಚರ್ಚೆ ಮಾಡಿ ಅವ್ರದ್ದು ಪಾರ್ಟಿ ವಿಚಾರ